ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಟೀಕಿಸ್ತಾ ಇದ್ದ ಬಿಜೆಪಿಯವರೇ ನಮ್ಮ ಗ್ಯಾರಂಟಿಗಳನ್ನ ಕಾಪಿ ಮಾಡಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಗ್ಯಾರಂಟಿ ಜಾರಿ ಮಾಡೋದಕ್ಕೆ ಆಗಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿಯು ಹೇಳಿದ್ರು. ಆದರೆ ನಾವು ಮಾಡಿ ತೋರಿಸಲಿಲ್ವಾ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಿಂದೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಜ್ಯೋತಿಷಿಗಳು ಹೇಳಿದ್ರು, ಆದರೆ ನಾನು ಕೊಟ್ನಾ ಅಂತ ಸಿಎಂ ಪ್ರಶ್ನಿಸಿದ್ದಾರೆ. ಗ್ಯಾರಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ ಇದು. ನಮ್ಮ ಗ್ಯಾರಂಟಿಗಳನ್ನ ಬೇರೆ ಹೆಸರಲ್ಲಿ ಬೇರೆಯವರು ಘೋಷಣೆ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ಕಾಗೆ ನಮ್ಮ ಕಾರ್ ಕರಡಿ ಮೇಲೆ ಕೂತ್ಬಿಟ್ಟಿತ್ತು. ಅದು ಯಾವ್ದು ಕೂತಿತ್ತೋ ಏನ್ ಕಥೆ ಪಾಪ ಅದ್ರ ಕಥೆ ಗೊತ್ತಿಲ್ಲ ನನಗೆ. ಕೂತ್ಬಿಟ್ಟಿತ್ತು. ಇಬ್ಬರು ಜ್ಯೋತಿಷಿಗಳು ನಮ್ಮ ಟಿವಿನಲ್ಲಿ ಏನಂತ ಚರ್ಚೆ ನಡೀತಾ ಇದೆ ಅಂತಂದ್ರೆ, ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ, ಈಗಲಲ್ಲ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಏನಂತ ಚರ್ಚೆ ನಡೀತಾ ಇದೆ ಅಂತ ಚರ್ಚೆ ನಡೀತು ಅಂತಂದ್ರೆ, ಗ್ಯಾರಂಟಿ ಯೋಜನೆಯನ್ನ ಜಾರಿ ಮಾಡಿದ್ದು ವಿವೇಕಾನಂದರವರ ಜನ್ಮದಿನ ಶಿವಮೊಗ್ಗದಲ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಹೀಗಾಗಿ ಎಲ್ಲ ಈ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ಆದರೂ ಟೀಕೆ ಮಾಡ್ತಾರೆ, ದುಡ್ಡಿಲ್ಲ ಅನ್ನೋದು. ಈಗ ಯಾರು ಟೀಕೆ ಮಾಡ್ತಾರೆ ಅವರೇ ಈ ಗ್ಯಾರಂಟಿ ಯೋಜನೆಗಳನ್ನ ಕಾಪಿ ಮಾಡ್ಬಿಟ್ಟಿದ್ದಾರೆ. ಯಾರು ಟೀಕೆ ಮಾಡ್ತಿದ್ರಲ್ಲ ಆ ಟೀಕೆ ಮಾಡೋರೇ ಕಾಪಿ ಮಾಡ್ಬಿಟ್ಟಿದ್ದಾರೆ. ಕಾಗೆ ನಮ್ಮ ಕಾರ್ ಕರಡಿ ಮೇಲೆ ಕೂತ್ಬಿಟ್ಟಿತ್ತು. ಅದು ಯಾವ್ದು ಕೂತಿತ್ತೋ ಏನ್ ಕಥೆ ಪಾಪ ಅದ್ರ ಕಥೆ ಗೊತ್ತಿಲ್ಲ ನನಗೆ. ಕೂತ್ಬಿಟ್ಟಿತ್ತು. ಇಬ್ಬರು ಜ್ಯೋತಿಷಿಗಳು ನಮ್ಮ ಟಿವಿನಲ್ಲಿ ಏನಂತ ಚರ್ಚೆ ನಡೀತಾ ಇದೆ ಅಂತಂದ್ರೆ, ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ, ಈಗಲಲ್ಲ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಏನಂತ ಚರ್ಚೆ ನಡೀತಾ ಇದೆ ಅಂತ ಚರ್ಚೆ ನಡೀತು ಅಂತಂದ್ರೆ, ಸಿದ್ದರಾಮಯ್ಯನವರು ಬಹುಶಃ 2016 ಇರಬೇಕು ಅಂತ ಅನ್ಸುತ್ತೆ. 2016 ಬಜೆಟ್ ಮಂಡಿಸಕ್ಕಿಂತ ಮುಂಚಿತವಾಗಿ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ ಒಬ್ರು ಜ್ಯೋತಿಷಿಗಳು. ಇನ್ನೊಬ್ರು ಜ್ಯೋತಿಷಿಗಳು ಬಜೆಟ್ ಮಂಡಿಸ್ತಾರೆ, ಬಜೆಟ್ ಮಂಡಿಸಾದ್ಮೇಲೆ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ. ಎರಡೂ ಸುಳ್ಳಾಗ್ಬಿಟ್ವಲ್ಲ. ನಾನು 18ರವರೆಗೂ ಚೀಫ್ ಮಿನಿಸ್ಟರ್ ಆಗಿ ಇದ್ದೆ. 16ರಲ್ಲಿ ಹೇಳಿದ್ದು ಇನ್ನು ಬಜೆಟ್ ಮಂಡಿಸಕ್ಕಿಂತ ಮುಂಚಿತವಾಗಿ. 16ರಲ್ಲಿ ಇಂಥ ಮೂಢನಂಬಿಕೆಗಳನ್ನ, ಕಂದಾಚಾರಗಳನ್ನ